ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ನಾವು ತುಳಸಿ ಗಿಡವನ್ನು ಪೂಜೆ ಮಾಡ್ತೀವಿ. ತುಳಸಿ ಗಿಡದ ಎಲೆಯಿಂದ ಹಿಡಿದು ಕಾಂಡ, ಬೇರು ಪ್ರತಿಯೊಂದು ಅಂಗವೂ ಕೂಡ ಔಷಧಿ ಗುಣವನ್ನು ಹೊಂದಿದೆ. ಇಂತಹ ತುಳಸಿ ಗಿಡ ಒಮ್ಮೊಮ್ಮೆ ಏನಾಗುತ್ತೆ, ಚಳಿಗಾಲದಲ್ಲಾಗಲಿ ಇಲ್ಲ ತುಂಬ ಬಿಸಿಲು ಬಂದರೂ ಕೂಡ ಹಲವಾರು ಕಾರಣಗಳಿಂದ ಒಣಗತ್ತೆ. ಇವಾಗ ನಮ್ಮನೇಲೂ ಕೂಡ ತುಳಸಿ ಗಿಡ ಒಣಗೋಗಿದೆ ನೋಡಿ. ಇದನ್ನು ಇವಾಗ ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾದರೆ ಇನ್ಮೇಲಿಂದ ನೀವು ಒಣಗಿದ ತುಳಸಿ ಗಿಡನ ಎಲ್ಲೂ ಬಿಸಾಕೋದಿಲ್ಲ. ಅಮೂಲ್ಯ ವಸ್ತು ಥರ ಇದನ್ನು ಕಾಪಾಡ್ಕೊಳ್ತೀರಾ. ಹಾಗಾದರೆ ಬನ್ನಿ, ನಾನು ಈ ತುಳಸಿ ಗಿಡವನ್ನು ಏನು ಮಾಡ್ತೀನಿ ಅಂತ ನೋಡಿ. ಫ್ರೆಂಡ್ಸ್, ನೀವು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ? ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ. ಜೊತೆಗೆ ಹೊಸಬ್ರು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ. ಈ ಒಣಗಿದ ತುಳಸಿ ಗಿಡಗಳನ್ನು ನಾನಿವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಿನಲ್ಲಿ ಒಣಗಿಸಿದ್ದೀನಿ. ಒಂದು 4 ದಿವಸ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ. ನೋಡಿ, ಈ ರೀತಿ ಮೊದಲೇ ತುಳಸಿ ಗಿಡ ಒಣಗಿರುತ್ತೆ. 4 ದಿವಸ ಬಿಸಿಲಿಟ್ಟರೆ ಇನ್ನೂ ಚೆನ್ನಾಗಿ ಒಣಗತ್ತದು, ಗರಿ ಆಗುತ್ತೆ. ಇವಾಗ ಈ ಕಡ್ಡಿಗಳನ್ನು ನಾವು ಸ್ವಲ್ಪ ಕುಟ್ಟಾಣಿಲಿ ಹಾಕಿ ಸ್ವಲ್ಪ ಇದನ್ನು ಪೀಸ್ ಮಾಡ್ಕೊಳ್ಳೋಣ. ಯಾಕಂದರೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದರೆ ಮಿಕ್ಸಿ ಬ್ಲೇಡು ಅಷ್ಟು ಚೆನ್ನಾಗಿ ತಿರುಗೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ನಾವು ಅದನ್ನು ಮೆದು ಮಾಡಿದರೆ ನೆಕ್ಸ್ಟು ಈಸಿಯಾಗಿ ನಾವು ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡ್ರೆ ನಾವು ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೋದು. ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ನೈಸಾಗಿ ಪೌಡ್ರ್ ಆಗಿದೆ ಅಂತ. ನೋಡಿ, ಒಂದು ವೇಳೆ ಈ ರೀತಿ ತರಿ ಆದ್ರೂ ಒಂದ್ಸಲ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಾಣಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ನಿಮಗೆ ನೈಸ್ ಪೌಡ್ರು ಸಪ್ರೇಟಾಗಿ ಸಿಗುತ್ತೆ. ನೋಡಿ, ಎಷ್ಟು ನೈಸ್ ಆದಂಥ ಪೌಡ್ರ್ ಸಿಕ್ಕಿದೆ. ಈಗ ಉಳಿದಂಥ ಸ್ವಲ್ಪ ದೊಡ್ಡ ಸೈಜಿನ ತುಳಸಿ ದಂಟೆ ನೋಡಿ, ಈ ರೀತಿ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೋದು. ನೋಡಿ, ಈ ಥರ ಸಿಕ್ಕಿದೆ ಅಲ್ವಾ. ಇದನ್ನು ನಾವು ಬಿಸಾಕೋದು ಬೇಡ. ಇದನ್ನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ ನೋಡಿ. ತುಳಸಿ ದಂಟಿನ ದೊಡ್ಡ ಪುಡಿಯನ್ನು ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತೊಗೊಳ್ತಾ ಇದ್ದೀನಿ. ನೋಡಿ, ಒಂದು ವೇಳೆ ನಿಮ್ಮ ಮನೇಲಿ ಜಾಸ್ತಿ ತುಳಸಿ ಗಿಡ ತುಂಬಾ ಒಣಗಿದು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ತಯಾರಿ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ಒಣಗಿದಂತಹ ಗುಲಾಬಿ ಹೂಗಳ ದಳವನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 5 ರಿಂದ 6 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಚಕ್ಕೆ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಒಂದು 10 ರಿಂದ 15 ಲವಂಗವನ್ನು ತೊಗೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಸೋಂಪು ಅಂತ ಹೇಳ್ತೀರಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ. ಇಷ್ಟನ್ನು ಇವಾಗ ನಾವು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಮಿಕ್ಸಿಲಿರೋ ಪೌಡ್ರನ್ನ ಇವಕ್ಕೆ ಸೇರಿಸ್ಕೊಳ್ಳೋಣ. ನೀವೆಲ್ಲೇ ಮಾರ್ಕೆಟಲ್ಲಿ ಹುಡುಕಿದ್ರು ಕೂಡ ಈ ಥರ ಒರಿಜಿನಲ್ ಆಗಿರುವಂತಹ ಆಯುರ್ವೇದಿಕ್ಕಾಗಿ ನಮ್ಮ ಮನೆಯಲ್ಲೇ ನಾವು ತಯಾರಿ ಮಾಡಿಕೊಂಡಂಥ ಒಂದು ಪೌಡರ್ ನಿಮಗೆ ಸಿಗೋದಿಲ್ಲ. ಔಷಧಿ ಗುಣವುಳ್ಳ ಒಳ್ಳೆ ತುಳಸಿ ದಂಟು ಘಮ ಅಂತಿರುತ್ತೆ. ಅದ್ರ ಜೊತೆಗೆ ಗುಲಾಬಿ ಹೂವಿನ ದಳಗಳು, ಅದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಸೋಂಪಾಕಾಳು ಇದೆಲ್ಲ ಮಿಕ್ಸ್ ಆಗಿಬಿಟ್ರೆ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಟೀನ ಮಾಡ್ಕೊಳ್ಬೋದು. ಇಲ್ಲಿ ನಾನು ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಟೀ ಕುದೀತಾ ಇದೆ. ಇದಕ್ಕೆ ನಾವಿವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ 1 ಸ್ಪೂನು ತುಳಸಿ ದಂಟಿನ ಹುಡಿಯನ್ನು ಸೇರಿಸ್ಕೊಳ್ಳೋಣ. ಈ ಪೌಡರನ್ನು ನೀವು ಟೀ ಜೊತೆಗೆ ಸೇರಿಸಿದರೆ ನೀವು ಡೈಲಿ ಕುಡಿತೀರಲ್ಲ ಮಾಮೂಲಿ ಟೀಗಿಂತ 10 ಪಟ್ಟು ರುಚಿ ಜಾಸ್ತಿ ಆಗುತ್ತೆ. ಅಷ್ಟು ಟೇಸ್ಟ್ ಆಗುತ್ತೆ ಟೀ. ನೋಡಿ, ಈ ಥರ ಹಾಕ್ಬಿಟ್ಟು ಒಂದು ಕುದಿಸಿ ಸಾಕು. ಸೂಪರ್ ಆಗಿರುವಂತಹ ಆರೋಗ್ಯಕರವಾದಂಥ ಟೀ ತಯಾರಾಗುತ್ತೆ. ಈ ಟೀ ಕುಡಿದ್ಬಿಟ್ರೆ ನೀವು ತುಂಬಾ ಫ್ರೆಶ್ ಆಗ್ತೀರಾ, ನಿಮ್ಗೆ ಒಳ್ಳೆ ಎನರ್ಜಿ ಬರುತ್ತೆ. ನೋಡಿ, ಇವಾಗ ಇದನ್ನು ಸೋಸ್ಕೊಳ್ಳೋಣ. ಈ ಥರ ಟೀ ತುಂಬ ರುಚಿ ಕೊಡೋದು ಒಂದೇ ಅಲ್ಲ, ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನಮ್ಮ ಮೂಡನ್ನು ತುಂಬ ಚೆನ್ನಾಗಿ ಫ್ರೆಶ್ ಮಾಡುತ್ತೆ. ನಾವು ತುಂಬಾ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ಲ ಎಷ್ಟು ಒಳ್ಳೆ ಟೀನ ನಾವು ಮಾಡ್ಕೊಳ್ಬೋದು ಅಂತ ಹೇಳಿ. ಈ ಟೀನ ನಿಮ್ಮ ಫ್ಯಾಮಿಲಿಲಿ ರಿಲೇಷನ್ಸ್ ಬಂದರೆ, ಫ್ರೆಂಡ್ಸ್ ಬಂದರೆ ಮಾಡಿಕೊಡಿ, ಎಷ್ಟು ಆಶ್ಚರ್ಯ ಪಡ್ತಾರೆ. ನೆಕ್ಸ್ಟ್ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ ನೋಡಿ. ತುಂಬ ಸಲ ಕೆಮ್ಮಾಗ್ತಾ ಇರುತ್ತೆ ಈ ಮಳೆಗಾಲ ಚಳಿಗಾಲದಲ್ಲಿ, ಇಲ್ಲ ನೀರು ಚೇಂಜ್ ಆದರೂ ಕೂಡ ಗಂಟ್ಲು ಕೆರೆತ ಎಲ್ಲ ಮಕ್ಕಳಿಗೆ ಆಗ್ತಾ ಇರುತ್ತೆ, ದೊಡ್ಡವ್ರಿಗೆ ಕೂಡ ಆಗ್ತಿರುತ್ತೆ. ಅಂಥವರಿಗೆ ನೀವೇನು ಮಾಡಬೇಕು ಅಂದರೆ ಒಂದು ಕಷಾಯವನ್ನು ಮಾಡೋದು ಹೇಳ್ತೀನಿ. ಇವಾಗ ನಾನು 5 ರಿಂದ 6 ಮೆಣಸಿನಕಾಳನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಣಶುಂಠಿ ಪುಡಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಶುಂಠಿ ಇದ್ದರೆ ಅದನ್ನೇ ಬಳಸ್ಬೋದು. ಇದನ್ನು ಸ್ವಲ್ಪ ಈ ಥರ ಕ್ರಷ್ ಮಾಡ್ಕೊಳ್ಳೋಣ.
ನೆಕ್ಸ್ಟ್ 1 ಲೋಟ ನೀರನ್ನು ನಾನಿಲ್ಲಿ ಸ್ಟವ್ ಮೇಲೆ ಕುದಿಸ್ತಾ ಇದ್ದೀನಿ ನೋಡಿ, ಪಾತ್ರೆಗೆ ಹಾಕಿ. ಇದಕ್ಕೆ ಈ ಪುಡಿನ ಹಾಕ್ಕೊಳ್ಳೋಣ. ಇದು ಕುದೀತಾ ಇದೆ ಅಲ್ವಾ. ನೆಕ್ಸ್ಟ್ ನಾವು ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ, ಸ್ವಲ್ಪ ದೊಡ್ಡ ಸೈಜಿನ ತುಳಸಿ ಪುಡಿಯನ್ನು ನೋಡಿ, ಈ ಥರದ ಹುಡಿ, ಇದನ್ನು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಷಾಯಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ 1 ಸ್ಪೂನ್ ಬೇಕಾದರೆ ಸೇರಿಸ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಎಷ್ಟು ಅದ್ಭುತವಾದಂಥ ಕಷಾಯ ರೆಡಿ ಆಯಿತು ಅಂತ ಹೇಳಿ. ಯಾಕಂದರೆ ತುಳಸಿ ಗಿಡದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬಾ ಇದೆ. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ಯಾವುದೇ ರೀತಿಯ ಗಂಟಲು ಕೆರೆತ ಆಗಿದ್ರೆ, ಇನ್ಫೆಕ್ಷನ್ ಆಗಿದ್ರೆ, ಥಂಡಿ ಶೀತ ನೆಗಡಿ ಆಗ್ತಾ ಇದ್ರೆ ಇದು ತುಂಬಾ ಒಳ್ಳೆಯದು. ನೀವು ಪದೇ ಪದೇ ತುಳಸಿ ಎಲೆನೇ ಬೇಕು ಅಂತ ಹೇಳಿ ಹುಡ್ಕೊಳ್ತಾ ಹೋಗೋದು ಬೇಡ. ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಯಾವುದೇ ಟೈಮಲ್ಲಾಗಿದ್ರೂ ಕೂಡ ಒಂದು ಒಳ್ಳೆಯ ಔಷಧಿ ಗುಣವುಳ್ಳ ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು. ಇವಾಗ ನೋಡಿ ಚೆನ್ನಾಗಿ ಕುದಿದೆ, ಸ್ವಲ್ಪ ಹೀಗೆ ಮುಚ್ಚಿಟ್ಬಿಡೋಣ 1 ನಿಮಿಷ ಚೆನ್ನಾಗಿ, ಅಲ್ಲೇ ಅದರ ಸತ್ವ ಬಿಡುತ್ತೆ. ಇವಾಗ ನಾವು ಬಿಸಿ ಇರುವಾಗಲೇ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಎಷ್ಟು ಅದ್ಭುತವಾದಂಥ ಯಾವುದೇ ಖರ್ಚಿಲ್ಲದೆ ನಾವು ಒಂದು ಒಳ್ಳೆ ಕಷಾಯ ಮಾಡ್ಕೊಳ್ಬೋದು. ಇದನ್ನು ಮಕ್ಕಳಿಗೊಂದು ಕೊಡ್ಬೋದು, ದೊಡ್ಡವರಿಗೆ ಪ್ರತಿಯೊಬ್ಬರು ಕಷಾಯವನ್ನು ಕುಡಿಬೋದು. ರಾತ್ರಿ ಒಂದು ವೇಳೆ ಗಂಟ್ಲು ಕೆರೆತ ಆಗ್ತಾ ಇದ್ದರೆ ಈಸಿಯಾಗಿ ನಾವು ಈ ಕಷಾಯವನ್ನು ಮಾಡ್ಕೊಳ್ಬೋದು. ಇನ್ನು ಈ ತುಳಸಿ ಗಿಡದಿಂದ ಇನ್ನೊಂದು ಪ್ರಯೋಜನ ಇದೆ. ಏನಪ್ಪ ಅಂದರೆ ತುಂಬ ಜನಕ್ಕೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮುಖದಲ್ಲಿ ಬಂಗಾಗೋದು, ಪಿಗ್ಮೆಂಟೇಷನ್ ಆಗೋದು, ಆ್ಯಕ್ನೆ ಪ್ರಾಬ್ಲಮ್ಸ್ ಆಗೋದು, ಮುಖದಲ್ಲಿ ಕಪ್ಪು ಕಲೆಗಳಾಗಿರುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗ್ತಿರುತ್ತೆ. ಕೆಲವೊಮ್ಮೆ ಮುಖದಲ್ಲಿ ಸರಿಯಾದ ಬ್ಲಡ್ ಸರ್ಕ್ಯುಲೇಷನ್ ಇದೆ, ಮುಖ ಡಲ್ ಆಗಿರುತ್ತೆ. ಅಂಥದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು. ಇವಾಗ ನೋಡಿ ಇಲ್ಲಿ ನಾನೊಂದು ಬೌಲಲ್ಲಿ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕಿವಾಗ ನೈಸಾಗಿ ತುಳಸಿ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾವಿವಾಗ ರೋಸ್ ವಾಟರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಒಳ್ಳೆ ಅದ್ಭುತವಾದಂಥ ಫೇಸ್ ಪ್ಯಾಕ್ ತಯಾರಾಯಿತು. ಇದನ್ನು ನೀವು ಡೈಲಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ತಾ ಬಂದರೆ ಮುಖ ಎಷ್ಟೇ ಕಪ್ಪಾಗಿರಲಿ, ಡಲ್ ಆಗಿರಲಿ, ಬಂಗು ಬಂದಿರಲಿ, ಮುಖದಲ್ಲಿ ಕಪ್ಪು ಕಲೆಗಳಾಗ್ತಾ ಇರಲಿ, ಬಿಸಿಲಿನಿಂದ ಮುಖ ಕಪ್ಪಾಗಿರಲಿ, ಸನ್ ಟ್ಯಾನ್ ಆಗಿರಲಿ, ಅದರಲ್ಲೂ ಯಾರಿಗೆ ತುಂಬ ಪಿಂಪಲ್ಸ್ ಆಗೋದು, ಅದು ಸ್ಪ್ರೆಡ್ ಆಗೋದು, ಅಲ್ಲೊಂಥರ ನಂಜು ಥರ ಆಗಿಬಿಟ್ಟಿರುತ್ತೆ, ಏನು ಮಾಡಿದ್ರೂ ಪಿಂಪಲ್ಸು ಕಡಿಮೆನೇ ಆಗ್ತಿರೋದಿಲ್ಲ, ಕೀವಾಗ್ತಾ ಇರುತ್ತೆ. ಅಂಥವರು ಈ ಪೇಸ್ಟನ್ನು ಡೈಲಿ ಅಪ್ಲೈ ಮಾಡ್ತಾ ಬನ್ನಿ. ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಆ ಜಾಗದಲ್ಲಿ ಕಲೆಗಳಾಗಿದ್ರೂ ಅದೆಲ್ಲ ವಾಸಿಯಾಗತ್ತೆ. ಇವಾಗ ನೋಡಿ ಒಂದು ಒಳ್ಳೆ ಅದ್ಭುತ ಫೇಸ್ ಪ್ಯಾಕ್ ತಯಾರಾಯ್ತಲ್ಲ, ಇದನ್ನು ನೀವು ಸ್ವಲ್ಪ ತಣ್ಣೀರಿನಿಂದ ಮುಖವನ್ನು ಒರೆಸ್ಕೊಂಡ್ಬಿಟ್ಟು ಈ ರೀತಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಒಂದ್ಸಲ ಅಪ್ಲೈ ಮಾಡ್ತಾ ಇದ್ದಾಗಲೇ ನಿಮಗೆ ನಿಮ್ಮ ಮುಖದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಷ್ಟು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ನಾವು ಫೇಸ್ ಪ್ಯಾಕನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು. ನಿಮ್ಮ ಮುಖದಲ್ಲಿ ಯಾವುದೇ ಸಮಸ್ಯೆ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಮುಖ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ, ಮುಖ ಪಳ ಪಳ ಹೊಳೆಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಣಗಿದಂಥ ತುಳಸಿ ಗಿಡದಿಂದ ನಾವು ಎಷ್ಟೊಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂಥೇಳಿ. ನೀವು ಒಂದ್ಸಲ ಇದನ್ನು ತಯಾರಿ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಇನ್ಮೇಲೆ ನೀವು ತುಳಸಿ ಗಿಡವನ್ನು ಎಷ್ಟು ಚೆನ್ನಾಗಿ ಅದನ್ನು ಬಳಸ್ಕೊಳ್ತೀರಿ ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.